ಯಾಕೋ ವ್ಲಾಗ್ ಮಾಡಬೇಕು ಅನಿಸ್ತು. ವ್ಲಾಗ್ನ ಮಾಡಬೇಕಾದ್ರೆ ಜನ ಎಲ್ಲ ನೋಡ್ತಾಯಿದ್ರು. ಅವ್ರು ನೋಡಿದ್ರೆ ನೋಡಲಿ ಅಂದ್ಬಿಟ್ಟು ನಾವು ಸುಮ್ಮನೆ ನಾವು ಮುಂದೆ ಹೋಯ್ತಾನೆ ಇದ್ದೋ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಆಮೇಲೆ ನಾನು ನನ್ನ ಫ್ರೆಂಡು ಜಿಮ್ಗೆ ಹೋಗ್ತಾ ಇದ್ದೋ. ಜಿಮ್ಗೆ ಹೋಗ್ಬೇಕಾದ್ರೆ ಮೆಟ್ಲು ಹತ್ತಿ ಸಾಕಾಯಿತು. ನಮಗಂತೂ ತಲೆನೇ ಕೆಟ್ಟೋಯ್ತು. ಏನು ಮಾಡ್ಬೇಕಂತನೂ ಗೊತ್ತಾಗಲಿಲ್ಲ. ಡಿಪ್ರೆಷನ್. ಇವತ್ತು ಜಿಮ್ಗೆ ಹೋಗ್ತಾ ಇದ್ದಂಗೆ ಸೀದಾ ಇವತ್ತು ಯಾವ ವರ್ಕೌಟ್ ಇತ್ತು ಅಂತ ನೋಡ್ದೋ. ಇವತ್ತು ಲೆಗ್ಸ್ಗೆ ವರ್ಕೌಟ್ ಇದೆ ಅಂತ ಗೊತ್ತಾಗಿ ನಾವು ಸೀದಾ ಹೋಗಿದ್ದೆ ಮೇಲ್ಗಡೆ. ಆಗಲೇ ಎಲ್ಲರೂ ಬಂದು ವರ್ಕೌಟ್ ಮಾಡ್ತಾನೆ ಇದ್ರು. ಸೈಕಲ್ ಹೊಡೆದು ಸುಮಾರು ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಜಿಮ್ಮಲ್ಲಿ ಒಂದು ಸೈಕಲ್ ಇತ್ತು. ಅದನ್ನ ನೋಡಿದ ತಕ್ಷಣ ಅಲ್ಲಿಗೆ ಹೋಗಿ ಸೈಕಲ್ ಹೊಡಿಬೇಕು ಅನಿಸ್ತು, ಹೊಡೆದೆ. ನಾನು ಹೊಡೆದೆ ಅಂದ್ಬಿಟ್ಟು ಅವನು ಸೈಕಲ್ ಹೊಡಿಬೇಕು ಅಂದ. ಸೈಕಲ್ ಹೊಡೆದಾದ್ಮೇಲೆ ಸೀದಾ ಲೆಗ್ ವರ್ಕೌಟ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಮೊದಲನೇ ಸೆಟ್ ಮುಗಿತಾ ಇದ್ದಂಗೆ ಅವನು ಬಂದ. ಅವನು ವರ್ಕೌಟು ಮುಗಿತಾ ಇದ್ದಂಗೆ ಯಾಕೋ ಮನೆಗೆ ಹೋಗ್ಬೇಕು ಅನಿಸ್ತು. ಸೀದಾ ಬಂದು ನೀರು ಕುಡ್ಕೊಂಡು ಮನೆ ಕಡೆ ಹೊರಟು. ಇವತ್ತಿನ ವರ್ಕೌಟ್ ಹೆಂಗಿತ್ತು ಅಂತ ನಮ್ಮ ಹುಡುಗಂಗೆ ಕೇಳಿದ್ಕೆ ಏನಂದ ನೀವೇ ಕೇಳಿ. ಜಿಮ್ ಹೆಂಗಿತ್ತು? ತುಂಬ ಹೆವಿ ವರ್ಕೌಟ್ ಮಾಡಿ ನಡೆಯೋಕ್ಕೂ ಆಯ್ತಲ್ಲ ನಮ್ಮ ಕೈಯಲ್ಲಿ.